ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ, ಆಯಿತಾ. ನಮ್ಮ ಹಾಸನದಲ್ಲಿ ಓಪನ್ ಆಗಿರುವಂಥ ಕಾಳಿಕಾಂಬಾ ದೇವಸ್ಥಾನದ ವಾರ್ಷಿಕೋತ್ಸವ, ಮೊದಲನೇ ವರ್ಷದ ವಾರ್ಷಿಕೋತ್ಸವ ಆಯಿತಾ. ಹಾಗೆ ಅಲ್ಲಿ ವಾರ್ಷಿಕೋತ್ಸವ ಕೂಡ ತುಂಬ ಅದ್ದೂರಿಯಾಗಿತ್ತು. ಇದು ಮೊದಲನೇ ದಿನ ತುಂಬ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ನಾನು ಅದನ್ನು ಹಾಗೆ ಸಿಂಪಲಾಗಿ ಕ್ಲಿಕ್ನ ಮಾಡ್ಕೊಬಂದಿದ್ದೆ. ಸೊ ನಮ್ಮ ಹಾಸನದಲ್ಲಿ ಪಶ್ಚಿಮ ಘಟ್ಟದ ನಿಸರ್ಗದ ಸೌಂದರ್ಯ, ಕಲೆ, ಸಾಹಿತ್ಯ, ಶಿಲೆಗಳ ಸುಂದರ ಕೆತ್ತನೆಗಳಿಂದ ಕೂಡಿದೆ. ಹಾಗೆ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನ ಜಿಲ್ಲೆಯ ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ. ಈ ದೇವಸ್ಥಾನ ಇಷ್ಟೊಂದು ಸುಂದರವಾಗಿ ಮೂಡಿಬರೋದಕ್ಕೆ ಹಾಸನ ತಾಲೂಕು ವಿಶ್ವಕರ್ಮ ಸಮಾಜ, ವಿಶ್ವಕರ್ಮ ಬಾಂಧವರು ಹಾಗೂ ಅವರ ಸ್ನೇಹಿತರು ಎಲ್ಲರೂ ಕೂಡ ದಾನ ಸಹಾಯನ ನೀಡಿ ತುಂಬ ಅದ್ಧೂರಿಯಾಗಿ ವಾರ್ಷಿಕೋತ್ಸವನ ನೆರವೇರಿಸಿಕೊಟ್ಟಿದ್ದಾರೆ. ಅಲ್ಲಿನ ಪ್ರತಿಯೊಂದು ಹೂವಿನ ಅಲಂಕಾರ ಆಗಲಿ, ತಾಯಿಯ ದರ್ಶನ ಕೂಡ ಆಗಲಿ ತುಂಬ ಚೆನ್ನಾಗಿ ಆಯಿತು. ಹಾಗೆಯೇ ಹೋಮ ಹವನಗಳು ಕೂಡ ಸತತವಾಗಿ 4 ದಿನ ಕಂಟಿನ್ಯೂಸ್ ಆಗಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೆಸ್ಕೊಟ್ರು. ಹಾಗೆಯೇ ಅಲ್ಲಿನ ಭಕ್ತಾದಿಗಳು ಕೂಡ, ವಿಶ್ವಕರ್ಮ ಕುಲಬಾಂಧವರು ಕೂಡ ಎಲ್ಲರೂ ನಮ್ಮ ಕುಲದೇವತೆಯಾದಂತಹ ಕಾಳಿಕಾಂಬಾ ದೇವಿಯ ದರ್ಶನ ಕೂಡ ತುಂಬಿಕೊಂಡ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಸತತವಾಗಿ 4-5 ದಿನ ಅಲ್ಲೇ ಇದ್ದು ಅಲ್ಲಿನ ಸೇವೆಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟು, ಹಾಗೆಯೇ ಅಲ್ಲಿ ಬಂದಿರುವಂತಹ ಎಲ್ಲ ಪುರೋಹಿತರು ಇವರೆಲ್ಲ ತುಂಬ ಚೆನ್ನಾಗಿ ಪೂಜೆಗಳನ್ನ ನೆರವೇರಿಸ್ಕೊಟ್ರು. ಹಾಗೆಯೇ ನಮ್ಮ ವಿಶ್ವಕರ್ಮದ ಸಮಾಜದ ಬಾಂಧವರು ಕೂಡ ಅದ್ಧೂರಿಯಾಗಿ ಈ ವರ್ಷನೂ ಕೂಡ ಪ್ರತಿ ವರ್ಷವೂ ಮಾಡ್ತಾರೆ. ಬಟ್ ಈ ವರ್ಷ ಕೂಡ ಮೊದಲನೇ ವರ್ಷ ಓಪನ್ ಆದಾಗ ಯಾವ ರೀತಿ ಇತ್ತು ಅದೇ ಥರ 2ನೇ ವರ್ಷವೂ ಕೂಡ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಒಂದು ಪ್ರಸಾದದ ವಿತರಣೆ ಆಗಲಿ ಎಲ್ಲದರಲ್ಲೂ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಬ್ಯಾಲೆನ್ಸ್ನ ಮಾಡಿಕೊಂಡು ಭಕ್ತಾದಿಗಳು ಕೂಡ ಖುಷಿ ಪಡೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಯಾರೆಲ್ಲ ಇದ್ದೀರಾ ದಯವಿಟ್ಟು ಒಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಆಯಿತಾ. 100 ವರ್ಷ ಪುರಾತನ ಇತಿಹಾಸ ಕೂಡ ಇದೆ. ಮೈಸೂರು ರಾಜರು ಕೂಡ ಇಲ್ಲಿ ಬಂದು ಸೇವೆನ ಸಲ್ಲಿಸಿದರು ಅನ್ನೋ ಒಂದು ಪುರಾತನವಾದ ಇತಿಹಾಸ ಕೂಡ ಇದೆ. ಹಾಗೆಯೇ ಬೆಳ್ಳಿ ಕಿರೀಟವನ್ನು ಮಹಾರಾಜರು ಸಿದ್ಧಿದಾತ್ರಿ ದೇವಿಯ ಎಲ್ಲ ಪಟ್ಟಕ್ಕೆ ಕೂತಿರುವಂತಹ ವಿಗ್ರಹದ ವಿಶೇಷ ಏನಂದರೆ ಬೆಳ್ಳಿ ಕಿರೀಟ ಏನಂದರೆ ಈ ದೇವರಿಗೆ ಹರಕೆ ಮಾಡಿಕೊಂಡು ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ನವರಾತ್ರಿ ದಿನ ಮಾತ್ರ ಬೆಳ್ಳಿ ಕಿರೀಟವನ್ನು ಬಳಸಲಾಗುತ್ತದೆ. ಕಿರೀಟದ ಮೇಲೆ ಮೈಸೂರು ಮಹಾರಾಜರ ಹೆಸರು ಕೂಡ ಇದೆ. 9 ದಿವಸ ಆ ತಾಯಿಯ ಬೆಳ್ಳಿ ಕಿರೀಟವನ್ನು ಇಲ್ಲಿ ಇಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ಆಯಿತಾ. ಹಾಗೆ ಇಲ್ಲಿನ ಕಂಬಗಳು ಕಪ್ಪು ಮತ್ತು ಬಿಳಿ ಕೆತ್ತನೆಯಿಂದ ಕೂಡಿದೆ. ಇಲ್ಲಿನ ಶಿಲೆಗಳು ತುಂಬಾ ಅದ್ಧೂರಿಯಾಗಿ ಆಕರ್ಷಣೀಯವಾಗಿದೆ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನ. ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ಒಮ್ಮೆ ವಿಸಿಟ್ನ ಮಾಡಿ. ನಾನು ಸಂಪೂರ್ಣ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋನ ನೋಡಿ ಆಯಿತಾ.
ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಎಲ್ಲರೂ ಕೂಡ ನಮ್ಮ ಹಾಸನಕ್ಕೆ ವಿಸಿಟ್ ಮಾಡಿ ನಮ್ಮ ಕಾಳಿಕಾಂಬ ದೇವಸ್ಥಾನಕ್ಕೆ ಬರೋದನ್ನು ಮಾತ್ರ ಮರಿಬೇಡಿ. ತುಂಬಾ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಮನಮೋಹಕವಾದ ದೃಶ್ಯನ ಇಲ್ಲಿ ಕಣ್ತುಂಬ್ಕೊಬೋದು.